ಯಾಕೆ ವಿಡಿಯೋ ಮಾಡ್ತಾ ಇದ್ದೀರಾ? ಸುಮ್ಮನೆ ನಾನು ಸಂಪಾದನೆ ಮಾಡಿ ತಗೊಂಡಿರೋ ಗಾಡಿ ಇದು. ಇಲ್ಲಿ ಇದೊಂದು ಸ್ವಲ್ಪ ಇದು ಹಾಕ್ಬಿಟ್ಟು. ಸೊ ಗೈಸ್, ನನಗೆ ಇದು ಡ್ಯಾಮೇಜ್ ಆಗಿತ್ತಲ್ಲ ಸೊ ಇದನ್ನು ರೀಪ್ಲೇಸ್ ಮಾಡೋಕ್ಕೆ ಗ್ಯಾರೇಜಿಗೆ ತಗೊಂಡೋಗ್ತಾ ಇದ್ದೀನಿ. ನಾನು ಟ್ರೈ ಮಾಡಿದೆ, ಬಟ್ ಇದರಲ್ಲಿ ಬಿಚ್ಚಕ್ಕಾಗಲಿಲ್ಲ ಇಲ್ಲಿ. ಸೊ ಗ್ಯಾರೇಜ್ಗೆ ಹೋಗಿ ಬರೋಣ ಬನ್ನಿ. ಸ್ಟಾರ್ಟ್ ಆಗ್ಬಿಡ್ತು. ಅಯ್ಯೋ, ಸ್ಟಾರ್ಟ್ ಆಗಪ್ಪ. ಎಸ್, ನನ್ನ ತಮ್ಮ ಅವನ ಗಾಡಿ ಇಸ್ಕೊಂಡು ಹೋಗ್ಬಿಟ್ಟು ನನ್ನ ಗಾಡಿನ ವಾಪಸ್ ಕೊಟ್ಟವ್ರೆ. ಇವಳು ಬಂದು ಜಾಸ್ತಿ ಪೆಟ್ರೋಲ್ ಕುಡಿತಾಳೆ. ಆಮೇಲೆ ಇವಳು ಸ್ವಲ್ಪ ಮೇಕಪ್ ಅದು ಇದು ಮಾಡಿಲ್ಲ. ಇದನ್ನೆಲ್ಲ ಚೇಂಜ್ ಮಾಡಬೇಕು, ಅದಕ್ಕೋಸ್ಕರನೇ ಅದನ್ನು ತಗೊಂಡ್ಬಂದಿದ್ದು. ಗ್ಯಾರೇಜ್ಗೆ ಹೋಗಿ ಬೆಲ್ಟನ್ ಇವತ್ತು ಹಾಕ್ಸ್ಕೊಂಬರೋಣ ಬನ್ನಿ. ಜಸ್ಟ್ ನನ್ನ ಹತ್ರನೇ ಎಕ್ವಿಪ್ಮೆಂಟ್ಸ್ ಇದೆ, ಬಟ್ ಓಪನ್ ಆಗ್ತಿಲ್ಲ. ಎಷ್ಟು ಗಟ್ಟಿ ಇದೆ ಅಂದರೆ ಓಪನೇ ಆಗ್ತಿಲ್ಲ. ಇಲ್ಲೆಲ್ಲ ಒಂದು ಚಿಕ್ಕದೊಂದು ಶಾಪ್ ಇದೆ, ಅಲ್ಲಿ ಹೋಗೋಣ. ನನ್ನ ಹತ್ರನೂ ಗಾಡಿ ಇಲ್ಲ, ಇರಲಿಲ್ಲ ಫಸ್ಟ್. ಅದಾದ್ಮೇಲೆ ನಾನು ಸಂಪಾದನೆ ಮಾಡಿ ತಗೊಂಡಿರೋ ಗಾಡಿ ಇದು. ಸೊ ಇದು ಕೂಡ ತುಂಬ ರಿಪೇರಿ ಬರ್ತಾನೆ ಐತೆ, ಏನು ಮಾಡೋಕ್ಕಾಗೋದಿಲ್ಲ. ನಂದು ಸಣ್ಣ ಪುಟ್ಟ ರಿಪೇರಿ ಆದ್ರೆ ಇಲ್ಲಿ ಬರ್ತೀನಿ. ಇಲ್ಲಿ ಇವರು ಕಮ್ಮಿ ತಗೊಂಡು, ಅಂದ್ರೆ ಕಮ್ಮಿ ಕಾಸ್ಟ್ ಚಾರ್ಜ್ ಮಾಡ್ತಾರೆ. ನೀಟಾಗಿ ಕೆಲಸ ಮಾಡ್ಕೊಡ್ತಾರೆ, ಕಮ್ಮಿ ಚಾರ್ಜ್ ಮಾಡ್ತಾರೆ. ಏನಿಲ್ಲ, ಸಿಂಪಲ್ ಆಗಿ ಕೇಳಿ ನೋಡ್ತೀನಿ, ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಇಲ್ಲವ್ರು ಯಾರಿದಾರಣ್ಣ? ವೆಯ್ಟ್ ಮಾಡೋಣ ಗೈಸ್, ಅವರೆಲ್ಲ ಹೊರಗಡೆ ಹೋಗಿದ್ದಾರಂತೆ. ಬಂದ್ಮೇಲೆ ಚೇಂಜ್ ಮಾಡ್ಸೋಣ. ಸೊ ಆ ಗಾಡಿ ರೆಡಿ ಮಾಡ್ತಿದ್ದಾರೆ ಗೈಸ್. ಆ ಗಾಡಿ ರೆಡಿ ಆಯ್ತು. ಇವಾಗ ನನ್ನ ಗಾಡಿ ರೆಡಿ ಮಾಡ್ತಿದ್ದಾರೆ. ಹಾ, ಕವರ್ ಅಣ್ಣ ನನ್ನ ಹತ್ರನೇ ಇದೆ. ಇದು ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗ್ಬಿಟ್ಟಿದೆ ನೋಡಿ. ಈ ಥರದೆಲ್ಲ ಹಾಕ್ಸಕ್ ಹೋಗ್ಬೇಡಿ, ಕೈಗೆಲ್ಲ ಅಂಟಿರುತ್ತಿದೆಲ್ಲ. ಬಜಾಜ್ ಅವ್ರದ್ದೇ ಇರುತ್ತೆ. ಶೋರೂಮಲ್ಲಿ ನೀವು ಗಾಡಿ ತಗೊಂಡಾಗ್ಲೂ ಈ ಥರದೇನೆ ಬರೋದು. ಸೊ ಈ ಥರದೇ ಬರೋದು ನೋಡಿ. ಶೋರೂಮಲ್ಲಿ ನೀವು ತಗೊಂಡ್ರು ಆ ಥರದ್ದೇ ತಗೊಂಬಂದು ಯೂಸ್ ಮಾಡಿ. ಸುಮ್ಮನೆ ಸೋಕಿಗೆ ಈ ಡಿಸೈನ್ ಬರುತ್ತಲ್ಲ, ಅದನ್ನೆಲ್ಲ ಹಾಕ್ಸಕ್ ಹೋಗ್ಬಿಡಿ. ಇಟ್ಸ್ ನಾಟ್ ಗುಡ್ ಆಕ್ಚುಲಿ. ಇಲ್ಲಿ ಇದೊಂದು ಸ್ವಲ್ಪ ಇದು ಹಾಕ್ಬಿಟ್ಟು ಹಾಕಿ ಬಿದ್ದೆ ಅದು ಇದು ಅಲ್ಲಾಡ್ತಿರುತ್ತೆ, ಅದು ಹಾಕ್ಲಿಲ್ಲ ಅಂದ್ರೆ. ಅದಕ್ಕೆ ಹೌದಾ, ಇಲ್ಲಿ ನೋಡಿ ಪೈಂಟ್ ಬರುತ್ತೆ. ಗೊತ್ತಾಯ್ತು. ಸೊ ಇದು ಬಂದು ನಾನು ಬೆಳಗ್ಗೆ ತಾನೇ ಚೇಂಜ್ ಮಾಡಿದ್ದೆ. ಇದೇನೋ ಕಟ್ಟಾಗಿದೆ ಅಂತ ಕೆಳಗಡೆ. ಇಲ್ಲ, ವಿಡಿಯೋ ಮಾಡೋ ಟೈಮಲ್ಲಿ ಹಾಕೊಂಡಿರ್ತೀವಿ ಅಷ್ಟೇ. ಯಾಕೆ ವಿಡಿಯೋ ಮಾಡ್ತಾ ಇದ್ದೀರಾ? ಸುಮ್ಮನೆ ಯೂಟ್ಯೂಬ್ಗೆ ಬ್ಲಾಗ್ ಮಾಡ್ತೀವಲ್ಲ, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬಿಡ್ತೀವಿ. ಸೊ ಆಕ್ಚುಲಿ ಮನೇಲಿ ಬಿಚ್ಚಕ್ಕೆ ಟ್ರೈ ಮಾಡ್ದೆ ಗೈಸ್. ಇದನ್ನ ಬಿಚ್ಚಕ್ಕೆ ಆಗ್ಲಿಲ್ಲ. ಇವ್ರು ಇಷ್ಟು ಈಸಿಯಾಗಿ ಬಿಚ್ಬಿಟ್ರು. ನಾನು ಮನೇಲಿ ಬಿಚ್ಚಕ್ಕೆ ಟ್ರೈ ಮಾಡ್ದೆ ಅಣ್ಣ, ಇದು ಬಿಚ್ಚಕ್ಕೆ ಆಗ್ಲಿಲ್ಲ. ಅಂದ್ರೆ ಈ ಚಿಕ್ಕ ಪುಟ್ಟ ಕೆಲಸ ಆದ್ರೆ ಮಾಡ್ಕೊಡ್ಬೋದು, ಇದು ಅಲ್ಲಾಡ್ತಿರುತ್ತೆ. ಫೈನಲಿ ರೆಡಿ ಆಯ್ತು ಗೈಸ್. ಆ ಕಡೆ ಒಂದು ಹಾಕ್ಬಿಟ್ರೆ ಇಲ್ಲೊಂದು ಚೈನ್ ಬರುತ್ತೆ. ಇಲ್ಲಿ ಅಂದ್ರೆ ಈ ಇಂಜಿನ್ ಇಂದ ಇಲ್ಲಿಗೆ ಒಂದು ಚಿಕ್ಕದೊಂದು ಚೈನ್ ಬರುತ್ತೆ. ಆ ಚೈನ್ ಚೇಂಜ್ ಮಾಡಿಸ್ಬಿಟ್ರೆ ಸೌಂಡ್ ಬರೋದಿಲ್ಲ ಆಕ್ಚುಲಿ.
ಅಣ್ಣ ಇಲ್ಲೊಂದು ಇಂಜಿನ್ ಒಂದು ಚೈನ್ ಬರುತ್ತಲ್ಲ ಸೆಂಟ್ರಲ್ಲಿ, ಕ್ಯಾಪ್ ಚೈನ್ ಎಷ್ಟಾಗ್ಬೋದು ಅದಕ್ಕೆ? ಎಷ್ಟಾಗ್ಬೋದು ಅದು ಚೈನ್ ಲೇಬರ್ ಚಾರ್ಜ್? ಹಾಂ ಹಾಂ ಒಂದು 800. ಅದೊಂದು ಚೇಂಜ್ ಮಾಡಿಸ್ಬಿಡ್ಬೇಕು. ಒಂಥರ ಚಿಕ್ಕ ಚಿಕ್ಕ ಸೌಂಡ್ ಬರ್ತಿರುತ್ತೆ. ನಮ್ಮ ಫ್ರೆಂಡು ಹೇಳ್ತಾ ಇದ್ರು ಅದೊಂದು ಚೇಂಜ್ ಮಾಡಿಸ್ಬಿಡು, ಸೌಂಡ್ ಬರೋದಿಲ್ಲ ಅಂತ. ಸೊ ಅದಕ್ಕೆ ಹೇಳೋದು ಗೈಸ್, ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಅವ್ರು ಮಾಡಿದ್ರೇ ಪರ್ಫೆಕ್ಟಾಗಿ ಆಗೋದು. ನಾನು ಮನೇಲಿ ಅಷ್ಟೊತ್ತು ಗಂಟೆ ಮುಕ್ಕರ್ಕೊಂಡು ಮಾಡಿದ್ರೂ ಇದೊಂದು ಸ್ಕ್ರೂ ಬಿಚ್ಚಕ್ಕಾಗಲಿಲ್ಲ ನನ್ನ ಕೈಲಿ. ಸೊ ಚೇಂಜ್ ಆಯಿತು. ಸಿ ಸಾರಿ. ಸೊ ಏನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಹೋಗಿಲ್ಲ, ಚೆನ್ನಾಗಿದೆಯಾ? ಓಕೆ, ಚೆನ್ನಾಗಿದೆ ಅಂತ ಗೈಸ್. ಒಂದು 800 ರೂಪಾಯಿ ಉಳ್ಕತ್ತು. ಗೈಸ್ ಆಕ್ಚುಲಿ ಇದ್ರದ್ದು ಪ್ರಾಬ್ಲಮ್ ಇದು ಈ ಸೈಲೆನ್ಸರ್ದು ಇದೆಯಲ್ಲ, ಸೈಲೆನ್ಸರ್ದು ಪ್ರಾಬ್ಲಮ್ ಇದ್ದಿದ್ದು. ಅಲ್ಲಿ ಏನೋ ಇದಾಗ್ತಿತ್ತು ಅಂದ್ಬಿಟ್ಟು ಸೌಂಡ್ ಬರ್ತಿದ್ದು. ಏನು ಪ್ರಾಬ್ಲಮ್ ಇಲ್ಲ ಆ್ಯಕ್ಚುಲಿ. ಓಕೆ ಲೆಟ್ಸ್ ಗೋ, ಪೇ ಮಾಡಿ ಹೊರಡೋಣ ಗೈಸ್. ಆ್ಯಕ್ಚುಲಿ ನಾನು ಏನೇ ರಿಪೇರಿ ಬಂದ್ರೂ, ಸರ್ವಿಸ್ ಮಾಡಿಸ್ಬೇಕು ಅಂದ್ರೂ ಇವ್ರ ಹತ್ರನೇ ಮಾಡಿಸೋದು. ಏನಕ್ಕೆ ಅಂದರೆ ಏನಾದರೂ ಎಕ್ಸ್ಟ್ರಾ ಇದ್ದರೆ ಮಾತ್ರ ಹೇಳ್ತಾರೆ, ಇಲ್ಲಾಂದರೆ ಕರೆಕ್ಟಾಗಿ ಏನು ವರ್ಕ್ ಇದೆ ಅದು ಮಾತ್ರ ಮಾಡಿಕೊಡ್ತಾರೆ. ನೋಡಿ ಸೌಂಡ್ ಬರ್ತಿತ್ತು ಅಂತ ಹೇಳಿದ್ನಲ್ಲ, ಸೌಂಡು ಇಲ್ಲ ಎಂಥದ್ದು ಇಲ್ಲ. ಸೊ ಫೈನಲಿ ನನ್ನ ಗಾಡಿ ಒಂದು ರೆಡಿ ಮಾಡಿಕೊಟ್ಟಿದ್ದಾರೆ. ಒಂದ್ಸಲ ಸರ್ವಿಸ್ ಬಿಟ್ಬಿಟ್ಟು ಇಂಜಿನ್ ಆಯಿಲ್ ಎಲ್ಲ ಚೇಂಜ್ ಮಾಡಿಸ್ಬೇಕು. ಇಂಜಿನ್ ಆಯಿಲ್ ಅಂದರೆ ಬಜಾಜ್ದಲ್ವ ಗೈಸ್, ಒಂದು 800-900 ಇದೆ ಇಂಜಿನ್ ಆಯಿಲ್ ಇರುತ್ತಿರೋದು ಬೈಕ್ದು. ಯಾಕೆಂದ್ರೆ ಬಜಾಜ್ದೇ ನಾನು ಹಾಕ್ಸೋದು, ಅದೊಂದು ತಿಕ್ಕಾಗಿರುತ್ತೆ ಆಯಿಲ್. ಗಾಡಿ ಕೂಡ ಸ್ಮೂತಾಗಿ ರನ್ ಆಗುತ್ತೆ. ಅದಕ್ಕೋಸ್ಕರ ನಾನು ಬಜಾಜ್ ಮಾತ್ರ ಹಾಕ್ಸೋದು ಈ ಗಾಡಿಗೆ. ಕ್ಯಾಸ್ಟ್ರಾಲ್ ಅದು ಇದೆಲ್ಲ ಸಿಗುತ್ತೆ, ಬಟ್ ನಾನು ಅದು ಯಾವುದೂ ಹಾಕ್ಸೋದಿಲ್ಲ. ಒಂದ್ಸಲ ಕಂಪ್ಲೀಟ್ ಆಗಿ ಪೆಟ್ರೋಲ್ ಖಾಲಿ ಮಾಡಿ 1 ಲೀಟರ್ ಪೆಟ್ರೋಲ್ ಹಾಕ್ಸ್ಬಿಟ್ಟು ರನ್ ಮಾಡಿ ನೋಡ್ಬೇಕು ಗಾಡಿನ ಎಷ್ಟು ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತ. ನನ್ನ ಪ್ರಕಾರ ಆಲ್ಮೋಸ್ಟ್ 45 to 50 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಆಕ್ಚುಲಿ ಮಾರ್ಕೆಟ್ಗೆ ನಾನು ಇದೇ ಮಾರ್ಕೆಟ್ಗೆ ಎವ್ರಿ ಟೈಮ್ ತರಕಾರಿ ತಗೊಳಕ್ ಬರೋದು. ಎವ್ರಿ ಮಾರ್ನಿಂಗ್ ಆಕ್ಚುಲಿ ಫ್ರೆಶ್ ಆಗಿ ಸಿಗ್ತಿರುತ್ತಲ್ಲ ಮನೆ ಪಕ್ಕದಲ್ಲೇ ಅಲ್ವಾ. ಈ ಪಾರ್ಕಲ್ಲಿ ಆಲ್ಮೋಸ್ಟ್ ಮಾರ್ನಿಂಗ್ ಟೈಮ್ ಅಂದ್ರೆ ಎಲ್ಲ ಯೋಗ ಮಾಡಕ್ಕೆ, ಎಕ್ಸರ್ಸೈಸ್ ಮಾಡಕ್ ಬಂದಿರ್ತಾರೆ. ಈ ರೋಡಲ್ಲಿ ತುಂಬಾ ಜನ ಸಾಮಾನು ತಗೊಂಡು ಮನೆಗೆ ಹೋಗ್ತಿರ್ತಾರೆ. ಇಲ್ಲೊಂದು ಗಾಡಿ ನಿಂತಿರುತ್ತೆ ಗೈಸ್, ತೆಗೆದ್ಬಿಟ್ಟಿದ್ದಾರೆ ಇಲ್ಲಿ BMW ನೋಡಿ. ಅಲ್ಲಿ ಹಿಂದೆ ಒಂದು ಕಾರ್ ನಿಂತಿದ್ರು. ಸೊ ಆ ಕಾರ್ ನಾನು ನೆಕ್ಸ್ಟ್ ಟೈಮ್ ಬಂದಾಗ ತೋರಿಸ್ತೀನಿ ಬನ್ನಿ. ಎಷ್ಟು ಸಕ್ಕತ್ತಾಗೈತೆ ಆ ಗಾಡಿ ಅಂದ್ರೆ ನೆಕ್ಸ್ಟ್ ಲೆವೆಲ್ ಮಾತ್ರ. ಬಟ್ ಇರೋ ಏರಿಯಾದಲ್ಲಿ ಮನೆಗಳು ಮಾತ್ರ ಸಖತ್ತಾಗಿ ಕಟ್ಸ್ಕೊಂಡಿದ್ದಾರೆ. ಸೊ ಕೈಗೆ ಏನು ಅಂತಿಲ್ಲ, ಖುಷಿ ಆಗ್ತೈತೆ. ಚೆನ್ನಾಗಿ ಗೈಸ್. ಸುಳ್ಳು ಹೇಳೋದಕ್ಕೆ ಈ ಗ್ಯಾರೇಜ್ ಬಂದು ಇದಿದೆ ಗೊತ್ತಾ, ಮಾದೇಗೌಡ ಸರ್ಕಲ್ ಇಂದ ಸಂಕ್ರಾಂತಿ ಸರ್ಕಲ್ ಸೈಡ್ ಹೋಗ್ಬೇಕಾದ್ರೆ, ಆ ಕಡೆಯಿಂದ ಬರ್ಬೇಕಾದ್ರೆ ಅಲ್ಲಿ ಗ್ಯಾರೇಜ್ ಐತೆ. ಆಲ್ಮೋಸ್ಟ್ ಇದು ಎಲ್ರಿಗೂ ಗೊತ್ತಿರುತ್ತೆ. ಅಲ್ಲಿ ಚೆನ್ನಾಗಿ ರಿಪೇರಿ ಮಾಡ್ಕೊಡ್ತಾರೆ. ಯಾವುದೇ ರೀತಿಯಾದ ಎಕ್ಸ್ಟ್ರಾ ಹಿಡನ್ ಚಾರ್ಜಸ್ ಏನು ಚಾರ್ಜ್ ಮಾಡೋದಿಲ್ಲ ಅವರು. ಏನಕ್ಕೆಂದ್ರೆ ನಾನು ಸುಮ್ಮನೆ ಪ್ರಮೋಷನ್ ಏನು ಮಾಡ್ತಿಲ್ಲ ಅವ್ರದ್ದು. ಈಗ ನೋಡಿ, ಅವರು ಒಂದು ಚೈನ್ ಕ್ಯಾಪ್ ಒಂದು ಹಾಕೊಡ್ಬೇಕು, ಎಷ್ಟಾಗುತ್ತೆ ಅಂದ್ರೆ ಅವ್ರ ಲೇಬರ್ ಚಾರ್ಜು ಇಷ್ಟ ಆಗುತ್ತೆ. 400 ರೂಪಾಯಿ ಲೇಬರ್ ಚಾರ್ಜು, 450 ರೂಪಾಯಿ ಇಷ್ಟು ಅಂದಮೇಲೆ ಆಲ್ಮೋಸ್ಟ್ ಹಿಂಗೆ ಅಂತ ಅಂದ್ರು. ಆಮೇಲೆ ಚೆಕ್ ಮಾಡಿದ್ರು, ಚೈನ್ ಕೇಳಿದಲ್ಲ ಹೊಗೆ ಬರುತ್ತಲ್ಲ ಸೈಲೆನ್ಸರ್ದು ಅಂತ ಅಂದ್ರು. ಅದಕ್ಕೆ ಅದೊಂದು ರೆಡಿ ಮಾಡ್ಕೊಟ್ರೆ ಎಲ್ಲ ಸರಿಯಾಗೋಯ್ತು. ನನ್ನ ವೈಫು ಮತ್ತೆ ನಮ್ಮ ಮಮ್ಮಿ ಬರ್ತಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಅಣ್ಣ ಹಾಲಿದೆಯಾ ಅಣ್ಣ? ಹಾಲು ಐತಂತೆ, ಹಾಲು ಮಿಲ್ಕ್. ಮನೆ ಒರ್ಸಕ್ಕೆ ಅದೊಂದು ಬಾಟಲ್ ತಗೊಬಿಡಿಲ್ಲ ಅವ್ರೆ. ಬಾಟಲು ಮನೆ ಒರ್ಸೋದು ಎಲ್ಲಿ ಲಕ್ಷ್ಮಕ್ಕ? ಎಲ್ಲಿ ಇಲ್ಲ ಇಲ್ಲಿ ಕೊಡಿ ನಾನು ಮಡ್ಕ ತಗೋ ಹೋಯ್ತೀನಿ. ಈ ಬಿಸಿಲಲ್ಲೂ ಟೀ ಕುಡಿಬೇಕು, ಅದೇನೆ ಸ್ಪೆಷಾಲಿಟಿ. ಸೊ ಸ್ಮೂತಾಗಿ ಗಾಡಿ ಹೋಗುತ್ತೆ.
ನನಗೆ ಸ್ಟ್ಯಾಂಡ್ ಒಂದೊಂದ್ಸಲ ಮರ್ತ್ಕೊಬಿಟ್ಟಿರ್ತೀನಿ. ಇಳಿದು ಆಮೇಲೆ ಸೆಂಟರ್ ಸ್ಟ್ಯಾಂಡ್ ಹಾಕ್ಬೇಕು. ನಾನು ಯಾವಾಗಲೂ ಸೆಂಟರ್ ಸ್ಟ್ಯಾಂಡ್ ಹಾಕ್ಬಿಟ್ಟು ನಿಲ್ಸೋದು ಇದನ್ನ. ಫೈನಲಿ ನನ್ನ ಗಾಡಿ ರೆಡಿ ಆಗಿದೆ. ಇದಕ್ಕೊಂದು ಸರ್ವಿಸ್ ಮಾಡಿಸ್ಬಿಟ್ರೆ ಗುಡ್ ಕಂಡೀಷನ್, ಮಿಂಟ್ ಕಂಡೀಷನ್. ಬನ್ನಿ ಅಲ್ಲಿ ತಗೊಂಡು ಒಳಗಡೆ ಹೋಗಿ ಟೀ ಕಾಯಿಸ್ಕೊಂಡು ಟೀ ಕೊಟ್ಬಿಡ. Jack biscuit ಹಾಕಿಲ್ಲ. ನಾನು ಗುಡ್ ಡೇ ಬಿಸ್ಕೆಟ್.